ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹರ್ಷೀಸ್ ಡೈರೀಸ್. ಇವತ್ತು ನನ್ನ 2ನೇ ದಿನದ ಸರಣಿ. ಇವತ್ತು ಕೂಡ ಎಂದಿನಂತೆ ನಾನು ಬೇಗನೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದಕ್ಕೆ ಅಂತ ನಮ್ಮ ಮನೆ ಹತ್ತಿರದಲ್ಲಿರುವಂತಹ ಪಾರ್ಕಿಗೆ ಹೋದೆ. ಹಾಗೆ ಅಲ್ಲಿ ಹೋಗಿ ಎಲ್ಲಾನು ಸೆಟ್ ಮಾಡಿಕೊಂಡು ಸೂರ್ಯ ನಮಸ್ಕಾರ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಹೀಗೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಏನೆಲ್ಲ ಯೂಸ್ ಇದೆ ಅನ್ನೋದು ನನಗೆಷ್ಟು ತಿಳಿದಿದೆಯೋ ಅಷ್ಟನ್ನು ನಾನು ನಿಮಗೆ ತಿಳಿಸುವಂತಹ ಪ್ರಯತ್ನ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೂರ್ಯ ನಮಸ್ಕಾರದಲ್ಲಿ ತುಂಬಾ ವಿಧಗಳಿದೆ. ಆದರೆ ಈ ಒಂದು ಸೂರ್ಯ ನಮಸ್ಕಾರ ಮಾಡುವಾಗ ಒಂದು 12 ಹಂತಗಳನ್ನು ನಾವು ಫಾಲೋ ಮಾಡ್ತೀವಿ. 12 ಹಂತಗಳು ತುಂಬಾ ಮುಖ್ಯವಾದದ್ದು. ಯಾವ್ಯಾವು ಅಂತಂದರೆ ನಮಸ್ಕಾರಾಸನ, ಊರ್ಧ್ವಾಸನ, ಹಸ್ತಾಸನ, ಏಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗಾಸನ, ಭುಜಂಗಾಸನ, ಭೂಧರಾಸನ, ಅಗೇನ್ ಏಕಪಾದಾಸನ, ದ್ವಿಪಾದಾಸನ, ಹಸ್ತಾಸನ, ಊರ್ಧ್ವಾಸನ, ನಮಸ್ಕಾರಾಸನ ಅಂತ 12 ಹಂತಗಳಿದೆ. ಇವನ್ನು ನೀವು ಕಂಪ್ಲೀಟಾಗಿ ಫಾಲೋ ಮಾಡಿದ್ರೆ ಮಾತ್ರ ಕಂಪ್ಲೀಟ್ ಸೂರ್ಯ ನಮಸ್ಕಾರನ ನೀವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಇದರಿಂದ ನಮಗೆ ಏನೆಲ್ಲ ಯೂಸ್ ಆಗುತ್ತೆ ಗೊತ್ತಾ? ದೇಹದಲ್ಲಿರ್ತಕ್ಕಂಥ ಸ್ನಾಯುಗಳನ್ನು ನಾವು ಬಲಪಡಿಸ್ಬೋದು, ಜೊತೆಗೆ ಹಿಗ್ಗತ್ವೆ ಆ್ಯಂಡ್ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ, ಏಕಾಗ್ರತೆಯನ್ನು ಹೆಚ್ಚು ಮಾಡುತ್ತೆ, ಜೊತೆಗೆ ರಕ್ತ ಪರಿಚಲನೆಯನ್ನು ಚೆನ್ನಾಗಿ ಮಾಡುತ್ತೆ, ಬೆನ್ನು ಮತ್ತು ಸೊಂಟ ನೋವಿಗೆ ಪರಿಹಾರ ಕೂಡ ಇದರಿಂದ ನಮಗೆ ಸಿಗುತ್ತೆ. ಯಾರೆಲ್ಲ ತೂಕನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಇದ್ದೀರಾ ಅವ್ರೆಲ್ರಿಗೂ ಒಳ್ಳೆಯ ಪರಿಹಾರ ಇದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.